ಕೊರೋನಾ ಕಂಟ್ರೋಲ್ಗೆ ಮ್ಯಾರಥಾನ್ ಸಭೆ ನಡೀತಾ ಇದೆ. ಸಾಲು ಸಾಲು ಸಭೆಯನ್ನ ನಡೆಸ್ತಾ ಇದೆ ಆರೋಗ್ಯ ಇಲಾಖೆ. ಕೆಲ ಹೊತ್ತಿನಲ್ಲಿ ಕೋವಿಡ್ ಉಪಸಮಿತಿ ಮಹತ್ವದ ಸಭೆ ನಡೆಯುತ್ತೆ. ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಕೊರೋನಾ ಕಂಟ್ರೋಲ್ಗೆ ಮಹತ್ವದ ಸಭೆ, ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ ಸರ್ಕಾರದ ಕಡೆಯಿಂದ, ಆರೋಗ್ಯ ಇಲಾಖೆಯ ಕಡೆಯಿಂದ. ಕೆಲ ಹೊತ್ತಿನಲ್ಲೇ ಕೋವಿಡ್ ಉಪಸಮಿತಿ ಮಹತ್ವದ ಸಭೆ ನಡೆಸಲಿದೆ. ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ವಿಧಾನಸೌಧದಲ್ಲಿ ಈ ಒಂದು ಉಪಸಮಿತಿ ಸಭೆ ನಡೆಯಲಿದೆ. ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಬರುತ್ತಾ? ಹಾಗಾದ್ರೆ ಈ ಒಂದು ಪ್ರಶ್ನೆ ಇದ್ದೇ ಇದೆ. ಸರ್ಕಾರ ಇದರ ಬಗ್ಗೆ ಏನಾದರೂ ಗಂಭೀರವಾಗಿ ಚಿಂತನೆಯನ್ನ ನಡೆಸುತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಇದುವರೆಗೂ ನಾವು ಗಮನಿಸಿದ ಹಾಗೆ ಕ್ರಿಸ್ಮಸ್ಗೆ ಏನಾದರೂ ಹೊಸ ರೂಲ್ಸು ಬರುತ್ತಾ, ಕಟ್ಟುನಿಟ್ಟಿನ ಕ್ರಮವನ್ನು ಏನಾದರೂ ತೆಗೆದುಕೊಳ್ತಾರಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇಲ್ರಿ, ಕೇಸ್ಗಳೇನು ಜಾಸ್ತಿ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೀಗೆ ಇರಲಿ, ಯಾವ ರೀತಿಯಾದಂಥ ವಾತಾವರಣ ಇದೆ, ಪರಿಸ್ಥಿತಿ ಹೀಗೆ ಮುಂದುವರಿಲಿ ಅಂತ ಹೇಳಿ ಮಾತನಾಡಿದರು. ಅದಾದ ನಂತರ ಈಗ ಅತಿ ಹೆಚ್ಚು, ದೇಶದಲ್ಲೇ ಅತಿ ಹೆಚ್ಚು JN.1 ಪ್ರಕರಣಗಳು ರಾಜ್ಯದಲ್ಲಿ ಪತ್ತೆಯಾಗ್ತಾ ಇರುವಂಥದ್ದು. ಹಾಗಾಗಿನೇ ಸಹಜವಾಗಿ ಹೊಸ ವರ್ಷಕ್ಕೆ ಏನಾದರೂ ಕಡಿವಾಣ ಹಾಕ್ತಾರಾ, ಒಂದಿಷ್ಟು ಬ್ರೇಕ್ ಹಾಕುವಂಥ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋ ಒಂದು ಪ್ರಶ್ನೆ ಅಂತೂ ಸಹಜವಾಗಿದೆ. ಹಾಗಾಗಿನೇ ಇವತ್ತು ಏನು ಉಪಸಮಿತಿ ಮೀಟಿಂಗ್ ಇದೆ, ಆ ಮೀಟಿಂಗ್ ಮುಕ್ತಾಯದ ಬಳಿಕ ಮೇ ಬಿ ಸಚಿವರು ಪ್ರೆಸ್ ಮೀಟ್ ನಡೆಸಿ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡುವಂಥ ಚಾನ್ಸಸ್ ಇದೆ. ಆದರೆ ಈ ಉಪತಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸರ್ಕಾರ ತಮ್ಮ ಕೈಯಲ್ಲಿ ಏನಾಗುತ್ತೋ ಆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಆಗಿರುತ್ತೆ. ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಆದರೆ ಬಹಳ ಪ್ರಮುಖವಾಗಿ ಇದೇನು ಹೊಸದಲ್ವಲ್ಲ ರಾಜ್ಯಕ್ಕೆ ಮತ್ತು ದೇಶಕ್ಕೆ. ಈ ಹಿಂದೆ ನಾವೆಲ್ಲ ಅನುಭವಿಸಿದ್ದೀವಿ, ನೋವುಗಳನ್ನು ಕಣ್ಣಾರೆ ಕಂಡಿದ್ದೀವಿ. ಹಾಗಾಗಿ ಮತ್ತೆ ನಾವು ಹಾದಿ ತಪ್ಪಬಾರ್ದು, ತಪ್ಪುಗಳನ್ನು ಮಾಡಬಾರ್ದು. ಇಂದು ಮತ್ತಷ್ಟು ಜನರ ಜಿನೋಮಿಕ್ ಸೀಕ್ವೆನ್ಸ್ ವರದಿ ಬರುತ್ತೆ. JN.1 ವೈರಸ್ಗೆ ತುತ್ತಾದವರ ಸಂಖ್ಯೆ ಏರಿಕೆಯಾಗುವಂಥ ಸಾಧ್ಯತೆಯೂ ಕೂಡ ಇದೆ. ವರದಿ ಬರುವ ಸಂದರ್ಭದಲ್ಲಿ ಇದೆಲ್ಲ ಗೊತ್ತಾಗುತ್ತೆ. ಅಂದರೆ ವರದಿ ಬಂದ ನಂತರ ಎಷ್ಟು ಸಂಖ್ಯೆಯಲ್ಲಿ ಏರಿಕೆ ಆಗಬಹುದು, ವೈರಸ್ಗೆ ತುತ್ತಾದವರ ಸಂಖ್ಯೆ ಎಷ್ಟು ಏರಿಕೆ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಇದೆ. 100 ಜನ ಸೋಂಕಿತರಲ್ಲಿ 70 ಜನರಲ್ಲಿ JN.1 ದೃಢ ಆಗುವಂಥ ಸಾಧ್ಯತೆ ಇದೆ. JN.1 ವೈರಸ್ಗೆ ತುತ್ತಾದವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಉಸಿರಾಟದ ತೊಂದರೆ ಅನುಭವಿಸುತ್ತಿರೋ ಸೋಂಕಿತರು, ಉಸಿರಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಇಂದು ಬರಲಿದೆ ಮತ್ತಷ್ಟು ಜನರ ಟೆಸ್ಟಿಂಗ್ ರಿಪೋರ್ಟ್. ಇಂದು ಮತ್ತಷ್ಟು ಜನರ ಜಿನೋಮಿಕ್ ಸೀಕ್ವೆನ್ಸ್ ವರದಿ ಬರುತ್ತೆ. ಆ ವರದಿ ಬಂದ ನಂತರ ಮತ್ತಷ್ಟು ಸಂಖ್ಯೆ ಏರಿಕೆಯಾಗುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ಈ ಒಂದು ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಇದರ ಜೊತೆಗೆ ಇವತ್ತು ಉಪಸಮಿತಿಯ ಮೀಟಿಂಗ್ ಕೂಡ ಇದೆ. ಆ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ದಿನೇ ದಿನೇ JN.1 ಉಪತಳಿ ಹೆಚ್ಚಾಗ್ತಾನೆ ಹೋಗ್ತಾ ಇರುವಂಥದ್ದು. ಜನರಲ್ಲಿ ಕೂಡ ಕೋವಿಡ್ ಅನ್ನೋ ಭೀತಿ ಹೆಚ್ಚಾಗ್ತಾನೆ ಹೋಗ್ತಿದೆ. ಇದರಿಂದಾಗಿ ಆರೋಗ್ಯ ಇಲಾಖೆ ಮತ್ತೆ ಮುಂದಾಗಿರುವಂತೆ ಇದೀಗ ಏನು 12 ಗಂಟೆಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕೂಡ ಏನು ಈ ಒಂದು ವಿಚಾರದ ಬಗ್ಗೆ ಸಭೆಯನ್ನು ಕೂಡ ನಡೆಸಲಾಗುತ್ತೆ. ಗಮನಿಸ್ತಾ ಇದ್ದೀವಿ, ಈ ಒಂದು JN.1 ವೈರಸ್ ಏನಿದೆಯಲ್ಲ ಅಷ್ಟು ಡೇಂಜರ್ ಅಂತ ಏನು ಯಾರು ಹೇಳ್ತಾ ಇಲ್ಲ. ಆದರೂ ಕೂಡ ನಮ್ಮ ಎಚ್ಚರಿಕೆಯಲ್ಲಿ ನಾವೆಲ್ಲ ಇರಬೇಕಲ್ವಾ. ಈ ಹಿಂದೆ ಮಾಡಿದಂಥ ತಪ್ಪುಗಳನ್ನು ನಾವು ಮಾಡದೇ ಇದ್ದರೆ ಭಾಳ ಒಳ್ಳೆಯದು. ನಾವು ಈ ಹಿಂದೆ ಅನುಭವಿಸಿದಂಥ ಸಾವು, ನೋವುಗಳು, ಸಂಕಷ್ಟ ಇದೆಲ್ಲವೂ ಬೇಡ ಅಂತ ಹೇಳಿದರೆ ಕೊರೋನಾ ನಿಯಮಗಳನ್ನು ನಾವು ಪಾಲನೆ ಮಾಡಲೇಬೇಕಾಗುತ್ತೆ. ಈ ಬಾರಿ ಕೇರ್ಲೆಸ್ ಬೇಡ ಅನ್ನೋದು ಪವರ್ ಟಿವಿಯ ಕಳಕಳಿ. ಏಕೆ ಅಂತ ಹೇಳಿದರೆ ಈ ಹಿಂದೆ ಭಾಳಷ್ಟು ಅನುಭವಿಸಿದ್ದೀವಿ.